ಜ್ವರ ವೈರಸ್ನಿಂದ ಉಂಟಾಗುವ ಕಾಯಿಲೆ. ಇದು ಸೋಂಕು ಹೊಂದಿದ ಈಡಿಸ್ ಈಜಿಪ್ಟೈ ಸೊಳ್ಳೆಯ ಕಚ್ಚುವಿಕೆಯಿಂದ ಒಬ್ಬರಿಂದ ಒಬ್ಬರಿಗೆ ಹರಡುತ್ತದೆ. ಮೇ 16ನೇ ತಾರೀಕು ಆಚರಿಸಲಾಗುತ್ತಿದೆ. ಅದೇ ರೀತಿಯಾಗಿ ನಾವು ಕೂಡ ನಮ್ಮ ಜಿಲ್ಲಾದ್ಯಂತ ಈ ದಿವಸ ನಾವು ಡೆಂಗಿ ದಿನಾಚರಣೆಯನ್ನು ಮಾಡ್ತಾ ಇದ್ದೇವೆ. ಈ ಡೆಂಗಿ ದಿನಾಚರಣೆಯನ್ನು ಸಾರ್ವಜನಿಕರಲ್ಲಿ ಅರಿವು ಮೂಡಿಸಲು ಬೈಕ್ ಜಾಥಾವನ್ನು ನಾವು ಈ ಸರಿ ನಾವು ವಿಶೇಷವಾಗಿ ಹಮ್ಮಿಕೊಂಡಿರುತ್ತೇವೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಜಾಥಾದ ಅಧ್ಯಕ್ಷರಾದಂತಹ ಜಿಲ್ಲಾ ಸರ್ಜನ್ ಡಾಕ್ಟರ್ ಬಸರೆಡ್ಡಿ ಸರ್ ಅವರೇ, ಅದೇ ರೀತಿಯಾಗಿ ಡಾಕ್ಟರ್ ಹನುಮಂತಪ್ಪ ಅವರು, ಜಿಲ್ಲಾ RCH ಅಧಿಕಾರಿಗಳೇ, ಮತ್ತೆ NTE ವಿಶೇಷವಾಗಿ ನಾವು ಹಮ್ಮಿಕೊಂಡಿರುತ್ತೇವೆ. ಇದ್ರದ್ದು ಮುಖ್ಯ ಉದ್ದೇಶ ಏನು ಅಂತಂದ್ರೆ, ಆಮೇಲೆ ಈ ದಿವಸದ ಮುಖ್ಯ ಏನು ಅಂತಂದ್ರೆ, ಕನೆಕ್ಟ್ ವಿತ್ ಕಮ್ಯುನಿಟಿ ಟು ಕಂಟ್ರೋಲ್ ಡೆಂಗಿ ಅಂತಂದ್ರೆ ಸಮುದಾಯದೊಂದಿಗೆ ಸೇರಿ ಡೆಂಗಿ ಜ್ವರವನ್ನು ನಿಯಂತ್ರಿಸೋಣ. ಸೊ ಇದು ಬಹಳ ಮುಖ್ಯವಾದದ್ದು. ಅದ್ರದ್ದು ಸೆಲ್ಫ್ ಅರ್ಥ ಆಗುತ್ತೆ ಎಲ್ರಿಗೂ. ಯಾಕಂತಂದ್ರೆ ನಮ್ಗೆಲ್ರೂ ಗೊತ್ತಿದ್ದಾಗೆ ಡೆಂಗಿ ಜ್ವರ ಇದು ಒಂದು ಡೆಂಗಿ ವೈರಸ್ ಇಂದ ಬರುವಂತ ಕಾಯಿಲೆ. ಇದು ಈಡಿಸ್ ಈಜಿಪ್ಟೈ ಅಂತ ಸೋಂಕು ಹೊಂದಿರುವ ಈಡಿಸ್ ಈಜಿಪ್ಟೈ ಸೊಳ್ಳೆಯಿಂದ ಹರಡುವಂತ ಕಾಯಿಲೆ. ಈ ಸೊಳ್ಳೆ ನಮ್ಮ ಮನೆ ಒಳಗೆ ಅಂದ್ರೆ ನಾವು ದಿನನಿತ್ಯ ಬಳಕೆಗೆ ಏನು ನೀರು ಶೇಖರಣೆ ಮಾಡ್ತೀವಿ ಅದ್ರ ಒಳಗೆ ಇದು ಬ್ರೀಡ್ ಆಗುತ್ತೆ. ಸೊ ಹಾಗಾಗಿ ನಮ್ಮ ಕೈಯಲ್ಲಿ ಇರ್ತದೆ. ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತ ನಾವು ಏನ್ ಮಾತಾಡ್ತೀವಿ. ಸೊ ಅದು ನಾವು ಇದಕ್ಕೆ ಈ ಕಂಟ್ರೋಲ್ ಮಾಡಲಿಕ್ಕೆ 3 ಮುಖ್ಯವಾದ ಪ್ರಿನ್ಸಿಪಲ್ಸ್. ಒಂದು ಗುಡ್ ವಾಟರ್ ಸ್ಟೋರೇಜ್ ಪ್ರಾಕ್ಟೀಸಸ್ ಅಂತ ಕರಿತೀವಿ. ಅಂದ್ರೆ ನೀರು ನಾವೇನು ಶೇಖರಣೆ ಮಾಡ್ತೇವೆ ಸರಿಯಾಗಿ ನಾವು ಬಳಕೆ ಮಾಡೋದಂಥದ್ದು. ಎರಡನೇದು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಅಂತಂದ್ರೆ ತ್ಯಾಜ್ಯ ನಿರ್ವಹಣೆಗೆ. ಅಂದ್ರೆ ಈಗ ನಾವು ಮನೆ ಸುತ್ತಮುತ್ತ ಟೈರ್ ಆಗಲಿ, ಆಮೇಲೆ ತೆಂಗಿನ ಚಿಪ್ ಆಗಲಿ, ಇನ್ನು ಈ ತರ ವಸ್ತುಗಳನ್ನು ನಾವು ಸುಮ್ಮನೆ ಬೇಕಾಬಿಟ್ಟು ಬಿಸಾಡ್ಬಿಡ್ತೀವಿ. ಈಗ ಮಳೆಗಾಲ ಸ್ಟಾರ್ಟ್ ಆಗ್ತದೆ, ಅಲ್ಲಿ ನೀರು ಸಂಗ್ರಹವಾಗಿ ಇದು ಈಡಿಸ್ ಈಜಿಪ್ಟೈ ಸೊಳ್ಳೆ ಉತ್ಪತ್ತಿ ಆಗ್ತದೆ. ಅದು ಉತ್ಪತ್ತಿಯಾಗಿ ಸೊಳ್ಳೆದು ವಿಶೇಷ ಏನು ಅಂತಂದ್ರೆ ಅದು ಮನೆ ಸುತ್ತಮುತ್ತ ನಮ್ಗಳಿಗೇನೆ ಕಚ್ಚುತ್ತೆ. ಅದು ಬಹಳ ದೂರ ಏನು ಹೋಗಿ ಅದು ಇನ್ನೊಬ್ಬರಿಗೆ ಕಚ್ಚಲ್ಲ. ಸೊ ಹಾಗಾಗಿ ನಮ್ಮ ಕೈಯಲ್ಲಿ ಇದು ಕಂಟ್ರೋಲ್ ಮಾಡೋದು ಎಲ್ಲ ನಮ್ಮ ಕೈಯಲ್ಲಿ ಇರ್ತದೆ. ಸೊ ಹಾಗಾಗಿ ನಾವು ಇದು ಕ್ಲೆನ್ಲಿನೆಸ್ ಡ್ರೈವ್ ಅಂತಾನು ಕರಿಬಹುದು. ಆಮೇಲೆ ಇನ್ನೂ ಒಂದು ಏನಪ್ಪಾ ಅಂತಂದ್ರೆ ವಾರಕ್ಕೊಮ್ಮೆ, ಯಾಕಂತಂದ್ರೆ ಇದು ಲೈಫ್ ಸೈಕಲ್ 7 ದಿವಸ ಒಳಗಾಗಿ 7 to 10 days ಅಂತ ಕರಿತೀವಿ, 7 ದಿವಸ ಒಳಗಾಗಿ. ಸೊ ಅದಕ್ಕೆ ನಾವು ವಾರಕ್ಕೊಮ್ಮೆ ಖಾಲಿ ಮಾಡಿ ಇದು ಒಣಗಿಸಿ ಮತ್ತೆ ಪುನಃ ಶೇಖರಣೆ ಮಾಡೋದಂಥದ್ದು. ಇಷ್ಟು ಮಾಡಿದ್ರೆ ನಾವು ಸೊಳ್ಳೆದ ಪ್ರಮಾಣವನ್ನು ನಾವು ಕಡಿಮೆ ಮಾಡಬಹುದು. ದಿನಾಚರಣೆ ಮಾಡ್ತಾ ಬಂದ್ವಿ. ಮಲೇರಿಯಾ ದಿನಾಚರಣೆ, ವಿಶ್ವ ಏಡ್ ದಿನಾಚರಣೆ, ಹೆಪಟೈಟಿಸ್, ಈ ತರ ಬೇರೆ ಬೇರೆ ದಿನಾಚರಣೆ ಮಾಡ್ತೀವಿ. ಇವತ್ತು ಒಂದು ಇದು ಸ್ಪೆಷಾಲಿಟಿ ಅಂತ ಹೇಳ್ಬೇಕಾದ್ರೆ ಇದಕ್ಕೆ ನಾವು ಒಂದು ಜಾಗೃತಿ ಮಾಡೋದಕ್ಕೋಸ್ಕರ ಇವತ್ತು ಈ ಕಾರ್ಯಕ್ರಮಕ್ಕೆ ಆಗತಕ್ಕಂತ ನಮ್ಮ ನೆಚ್ಚಿನ ಮತ್ತು ಈ ಕಾರ್ಯಕ್ರಮವನ್ನು ಮಲೇರಿಯಾ, ಡೆಂಗು ಈ ತರ ಎಲ್ಲ ಸಾಂಕ್ರಾಮಿಕ ರೋಗಗಳಿಗೆ ಏನಿದೆ ಅದಕ್ಕೆಲ್ಲ ಇದು ಏನ್ ಹೇಳಿದ್ರಲ್ಲ, ಕನೆಕ್ಟ್ ವಿತ್ ಕಮ್ಯುನಿಟಿ ಇಟ್ ಈಸ್ ಸಮುದಾಯದ ಜೊತೆ. ಇಟ್ ಈಸ್ ದ ಮೇನ್ ಈಸ್ ಪ್ರಿವೆನ್ಷನ್ ಈಸ್ ಬೆಟರ್ ದನ್ ಕ್ಯೂರ್ ಅನ್ನಂಗೆ. ಯಾಕಂದ್ರೆ ಇದು ಡೆಂಗು ಬಂದ ಮೇಲೆ ಅದರ ಕಷ್ಟ ಯಾರಿಗೂ ಬರಬಾರ್ದು. ಆ ರೀತಿ ಹೌ ಇಟ್ ಯಾವ ರೀತಿ ಯಾವ ಪೇಷಂಟ್ ಅಲ್ಲಿ ಹೆಂಗ ಸ್ಪಂದಿಸ್ತಂತ ಹೇಳೋದು ತುಂಬಾ ಕಷ್ಟ ಆಗುತ್ತೆ. ಆ ನಿಟ್ಟಿನಲ್ಲಿ ನಾವು ಬರೋದಕ್ಕಿಂತ ಮುಂಚೆನೆ ಇದನ್ನ ನಿಯಂತ್ರಣ ಮಾಡೋದು ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ ಒಂದು ಸರಿ ಡೆಂಗು ಬಂತಂದ್ರೆ ಅದು ಯಾವ ರೀತಿ ಬಿಹೇವಿಯರ್ ಮಾಡುತ್ತೆ ಮನುಷ್ಯನಲ್ಲಿ ತುಂಬಾ ಕಷ್ಟ. ಇವ್ರು ಹಿಂಗೆ ಆಗುತ್ತೆ ಅಂತ ಪ್ರೆಡಿಕ್ಟ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಕೆಲವರಿಗೆ
ಡೆಂಗು ಬಂತು ಅಂದ್ರೆ ವೈರಸ್ ಬಂದ್ರೆ ಕೂಡ 3 ದಿವಸ ಅಂತ 5 ದಿವಸದಲ್ಲಿ ಜ್ವರ ಬಂದು ಥ್ರೋಟ್ ಪೇನ್ ಬಾಡಿ ಪೇನ್ ಬಂದು ಯೂಶುವಲಿ ಕಡಿಮೆ ಆಗ್ಬಿಡುತ್ತೆ. ಅದಕ್ಕೆ ಟ್ರೀಟ್ಮೆಂಟ್ ಇಲ್ಲ, ಓನ್ಲಿ ವಾಟ್ ಯು ಆರ್ ಗಿವಿಂಗ್ ಇದು ಸಪೋರ್ಟಿವ್ ಟ್ರೀಟ್ಮೆಂಟ್. ಜ್ವರಕ್ಕೆ ಏನ್ ಕೊಡಬೇಕು, ಪ್ಯಾರಾಸಿಟಮಾಲ್, ಬಾಡಿ ಏಕ್ ಕೊಡಬೇಕು, ಡೈಕ್ಲೋರ್, ಆ ತರ ಬೇರೆ ಬೇರೆ ಸಿಂಟಮ್ಯಾಟಿಕ್ ಸೆಕೆಂಡರಿ ಇನ್ಫೆಕ್ಷನ್ ಇದ್ರೆ ಆಂಟಿಬಯೋಟಿಕ್ಸ್ ಹಾಕ್ತಿವಿ. ಡೆಂಗು ವೈರಸ್ ಅಂತ ದರ್ ಇಸ್ ನೋ ಟ್ರೀಟ್ಮೆಂಟ್. ಸೊ ಆ ನಿಟ್ಟಿನಲ್ಲಿ ಅದು ಏನಾದ್ರೆ ಅಲ್ಲಿ ಕಂಟ್ರೋಲ್ ಆಗಿಲ್ಲ, ಕೆಲವ್ರಿಗೆ ಏನಾಗುತ್ತೆ 10 ದಿವಸಕ್ಕೆ ಹೋಗುತ್ತೆ. ಎಸ್ಪೆಷಲಿ ಇಟ್ ಅಫೆಕ್ಟ್ಸ್ ದಿ ಬ್ಲಡ್ ನಲ್ಲಿ ಪ್ಲಾಟ್ಲೆಟ್ಸ್ ಅದನ್ನ ಕಡಿಮೆ ಮಾಡುತ್ತೆ. ಸೊ ಪ್ಲಾಟ್ಲೆಟ್ಸ್ ಕಡಿಮೆ ಮಾಡಿದಾಗ ನಮ್ಮ ಬಾಡಿನಲ್ಲಿ ಅದ್ರ ಲೈಫ್ ಇರೋದು ಬರೀ 72 hours, ಅಂದ್ರೆ 3 ದಿವಸ. ಸೊ 3 ದಿವಸ ಮಾತ್ರ, ಅಷ್ಟರಲ್ಲಿ ಕಡಿಮೆ ಆಗ್ಬಿಟ್ರೆ ನಾವು ಇಮಿಡಿಯೇಟ್ ಅದನ್ನ ಟ್ರಾನ್ಸ್ಫ್ಯೂಸ್ ಮಾಡಬೇಕು. ಆ ಪೀರಿಯಡ್ ಅಲ್ಲಿ ಏನಾದ್ರೂ ತುಂಬಾ ಇನ್ನು ಕಡಿಮೆ ಆಯ್ತು ಅಂದ್ರೆ ದೇ ಗೋ ಫಾರ್ ಎ ಶಾಕ್, ಡೆಂಗ್ಯೂ ಸಿಂಡ್ರೋಮ್ ಅಂತೀವಿ, ನ್ಯೂರೋಜೆನಿಕ್ ಶಾಕ್, ಎಮರೇಜಿಕ್ ಶಾಕ್, ಬ್ಲೀಡಿಂಗ್ ಆಗಿ ಶಾಕ್ ಆಗುತ್ತೆ. ಸೊ ಆ ಪೇಷಂಟ್ಗಳು ಸುಮಾರು ಒಂದು 5ರಿಂದ 10% ಆಗುತ್ತೆ. ಆ ಪೇಷಂಟ್ಗಳನ್ನ ಕೆಲವು ಸರಿ ನಾವು ಉಳಿಸ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಡೆಂಗು ಬಂದಾಗ ಕೆಲವು ಸರಿ ಪೇಷಂಟ್ ಸೀರಿಯಸ್ ಆಗುತ್ತೆ, ಸಿಕ್ಕಾಪಟ್ಟೆ ಬ್ಲಡ್ ಕೊಡಬೇಕಾಗುತ್ತೆ. ಸೊ ಆ ನಿಟ್ಟಿನಲ್ಲಿ ಕೂಡ ಕೆಲವು ನಾವು ರೋಗಿಗಳು ಕೂಡ ಕಳ್ಕೊಂಡಿದೀವಿ. ಎಮರೇಜಿಕ್ ಶಾಕ್ ಇದ್ದಾಗ ಮಾತ್ರ ಇಟ್ಸ್ ವೆರಿ ವೆರಿ ಡೇಂಜರಸ್. ಕೆಲವು ವೆಂಟಿಲೇಟರ್ಗೆ ಹೋಗ್ತವೆ, ಕೆಲವು ನಿರಂತರವಾಗಿ ಬ್ಲಡ್ ಕೊಡಬೇಕಾಗುತ್ತೆ. ಬಟ್ ಒಂದು ಸರಿ ಆ ಟ್ರೀಟ್ಮೆಂಟ್ ನಾವು ಮಾಡಿದ್ಮೇಲೆ ರಿಕವರಿ ಆದರೆ ದೇ ವಿಲ್ ಬಿಕಮ್ ಆಲ್ ರೈಟ್. ಸೊ ಇವಾಗ ಆಲ್ರೆಡಿ ನಮ್ಮಲ್ಲಿ ನಾವು ಹೇಳ್ಬೇಕಂದ್ರೆ ಇವತ್ತು ನಮ್ಮ ಒಬ್ಬ ಸ್ಟೂಡೆಂಟ್ ಬೆಂಗಳೂರು ರೆಫರ್ ಮಾಡಿ ಆ ಥರ ಆದರೆ ಅಷ್ಟು ಸೀರಿಯಸ್ ಆಗ್ತವೆ ಕೆಲವಾದರೆ. ನಮ್ಮಲ್ಲೇ ಸಾಕಷ್ಟು ಜನ ನಾವು ವೆಂಟಿಲೇಟರ್ ಮೇಲೆ ಹಾಕಿದ್ದೀವಿ ಡೆಂಗ್ಯೂನಲ್ಲಿ. ಸೊ ಈ ನಿಟ್ಟಿನಲ್ಲಿ ಇದನ್ನ ಆಸ್ಪತ್ರೆಗೆ ಬರೋದಕ್ಕೆ ಮುಂಚೆ ನಾವು ಪ್ರಿವೆಂಟ್ ಮಾಡಬೇಕು. ಮಾಡಿದ್ರೆ ಡೆಫಿನೆಟ್ಲಿ ಇದನ್ನ ನಾವು ತಡೆಗಟ್ಟಬಹುದು. ಅದ್ರ ಬಗ್ಗೆ ಯಾವ ರೀತಿ ಪ್ರಿವೆಂಟ್ ಮಾಡಬಹುದು ಅಂತೇಳಿ ನಾವು ಇಷ್ಟು ಸವಿಸ್ತಾರವಾಗಿ ಅಬ್ದುಲ್ಲಾ ಅವರು ಹೇಳಿದ್ದಾರೆ. ಇಸ್ ಮೈನ್ಲಿ ದಿ ವೆಕ್ಟರ್ ಸೋರ್ಸ್. ವೈರಸ್ ಡೈರೆಕ್ಟ್ ಮನುಷ್ಯನಿಗೆ ಬರಲ್ಲ, ಥ್ರೂ ಸೊಳ್ಳೆಯಿಂದ ಬರುತ್ತೆ. ಆ ಮಧ್ಯೆ ಯಾವ್ದಿರುತ್ತೆ ಅದನ್ನ ನಾವು ಕಟ್ ಮಾಡಬೇಕು. ಅದು ಎಲ್ಲಿರುತ್ತೆ? ಸೊಳ್ಳೆ ಸಮುದಾಯದಲ್ಲಿರುತ್ತೆ. ಸೊ ಅದಕ್ಕೆ ನಾವು ಸಮುದಾಯನ ಅಟ್ಯಾಕ್ ಮಾಡೋದು. ಸಮುದಾಯದಲ್ಲಿ ನಾವು ಸೊಳ್ಳೆನ ನಿಯಂತ್ರಣ ಮಾಡಬೇಕು. ಅದು ಯಾವಾಗ? ದಿಸ್ ಇಸ್ ಎ ಮೋಸ್ಟ್ಲಿ ನೈಟ್ ಅಲ್ಲ, ಹಗಲತ್ಲ ಕಚ್ತದೆ ಇದು. ಅದೇನಂತಾರ ಹಗಲುಗಳ್ರಂತಾರಲ್ಲ, ಆ ತರ ಇದೆ ಇದು. ಇದನ್ನ ನಿಯಂತ್ರಣ ಮಾಡಬೇಕು. ಇದು ಏನ್ ನಿಯಂತ್ರಣ ಮಾಡೋದು ಬಹಳ ಸುಲಭದ ಕೆಲಸ. ನಿಂತ ನೀರು ಇರಬಾರ್ದು. ನಿಂತ ನೀರಿದ್ರೆ ಅದಕ್ಕೆ ನಾವು ಬ್ಲೀಚಿಂಗ್ ಪೌಡರ್, ಅದಕ್ಕೆ ಏನೇನ್ ಬೇಕು ಎಲ್ಲ ಅದನ್ನ ಹಾಕಿದ್ರೆ ಡೆಫಿನೆಟ್ಲಿ ಕಂಟ್ರೋಲ್ ಆಗುತ್ತೆ. ನೀರನ್ನ ಚೇಂಜ್ ಮಾಡ್ತಾ ಇರಬೇಕು. ಅಂದ್ರೆ ನಾವು ವಿ ಶುಡ್ ಹ್ಯಾವ್ ಕ್ಲೀನ್ ಅಂಡ್ ಸರೌಂಡಿಂಗ್ಸ್ ಚೆನ್ನಾಗಿರ್ಬೇಕು ಅಂತ ಒಂದು ನಿಟ್ಟಿನಲ್ಲಿ. ಅದು ಕ್ಲೀನ್ ಇಲ್ಲ ಅಂದ್ರೆ ಈ ತರ ಬರ್ತದೆ ಅನ್ನೋ ಒಂದು. ಸೊ ನಾವೆಲ್ಲ ಸಫಿಶಿಯಂಟ್ ವಾಟರ್ ವಿತ್ ಸ್ಯಾನಿಟೇಷನ್ ಇವೆಲ್ಲ ಇದ್ರೆ ಡೆಫಿನೆಟ್ಲಿ ನಮ್ಮ ಸುತ್ತಮುತ್ತ ಯಾವತ್ತಿಗೂ ಸೊಳ್ಳೆ ಬರಲ್ಲ, ಅದು ಅನುಕೂಲ ಆಗುತ್ತೆ. ಸೊ ಈ ನಿಟ್ಟಿನಲ್ಲಿ ನಾವು ಎಲ್ಲರೂ ಇವತ್ತು ಮಾಡಬೇಕಾಗಿರೋದು ಏನಂದ್ರೆ, ಮಾಧ್ಯಮದವರು ನಾವು ಪ್ಲಸ್ ಈ ಬೈಕ್ ಜಾಥಾ ಏನ್ ಮಾಡ್ತಾ ಇದಾರಲ್ಲ, ನಾವು ಒಂದು ಸಮುದಾಯ, ಒಂದು ಪಬ್ಲಿಕ್ಗೆ, ಸಾರ್ವಜನಿಕರಿಗೆ ಅವೇರ್ನೆಸ್ ತರಬೇಕು. ಅಂದ್ರೆ ನಮ್ಮ ಸಮುದಾಯದಿಂದಲೇ ಇದನ್ನ ಕಂಟ್ರೋಲ್ ಮಾಡ್ಬೋದು. ಹಾಸ್ಪಿಟಲ್ಗೆ ಹೋದ್ಮೇಲೆ ಟ್ರೀಟ್ಮೆಂಟ್ ಆದ್ಮೇಲೆಲ್ಲ ಮುಂಚೆನೆ ಕಂಟ್ರೋಲ್ ಮಾಡ್ಬೋದು ಅನ್ನೋ ಒಂದು ಸಂದೇಶನ ಮಾಧ್ಯಮದವರು ಮತ್ತು ಬೈಕ್ ರ್ಯಾಲಿ ಮೂಲಕ ಏನಾಗ್ತದೆ ಅವರು ಒಂದು ಸಂದೇಶನ ಕಳಿಸಿದ್ರೆ ಡೆಫಿನೆಟ್ಲಿ ಇಟ್ ವಿಲ್ ಹೆಲ್ಪ್ ನಮ್ಮ ಸಾರ್ವಜನಿಕರಿಗೆ, ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟ್ಗೆ ಆಗತಕ್ಕಂಥ ಬರ್ಡನ್ ಅನ್ನ ಸಾಕಷ್ಟು ಕಡಿಮೆ ಮಾಡುತ್ತೆ. ಅಂಡ್ ಪೇಷಂಟ್ಸ್ ಅಡ್ಮಿಟ್ ಆಗಿ ಅವರ ರೋಗಿಗಳು, ಅವರ ಫ್ಯಾಮಿಲಿ, ಒಂದು ಏನಿದೆ ಮ್ಯಾನ್ ಪವರ್ ಸೋರ್ಸ್ ಅನ್ನೋದು ಕಡಿಮೆ ಆಗುತ್ತೆ. ಅಟ್ಲೀಸ್ಟ್ ನಮಗೆ ಹೆಲ್ಪ್ಫುಲ್ ಆಗುತ್ತೆ. ಅವರೆಲ್ಲರೂ ನಮಗೆ ಕೆಲಸಕ್ಕೆ ಸಿಗ್ತಾರೆ. ಸೊ ಈ ನಿಟ್ಟಿನಲ್ಲಿ ಇವತ್ತು ನಾವು ಈ ಜಾಗೃತ ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.